ಅಲ್ಲ, ಕನಸಿಂದ ಎಲ್ಲ ಸಮ ಅದೆ ಹಂಗಂತ ಜಗಳ ಮಾಡೋದೇನೋ ಹೌದು, ನಿನ್ನಮ್ಮ ಅದೇನು ಸುಳ್ಳಲ್ಲ. ಎಂಥ ಜಗಳ ಮಾಡ್ತಿತ್ತು, ಎಂಥಕ್ಕಾಗಿ ಜಗಳ ಮಾಡ್ತಿತ್ತು, ಅದೇನಾರು ಬಿದ್ದಿತ್ತ ಕನಸು? ನಾನೊಂಚೂರು ಜಾಗ್ರತೆ ಆಗಾರು ಆತಿದ್ದೆ ಮರತಿ. ಅಲ್ಲ, ಅದಕ್ಕೇನು ಕಾರಣ ಏನು ಬೇಡ ಬಿಡು ಜಗಳ ಮಾಡೋಕ್ಕೆ. ಈ ಕೂತಲ್ಲೇ ಅಂತಾರೆ ಜಗಳ ಶುರು ಮಾಡಿದ್ರೂ ಮಾಡ್ತೆ. ಯಾಕೋ ನಿನ್ನ ಕನ್ಸಲ್ಲಿ ಬಂದಿದ್ದು ನೋಡಿದ್ರೆ ನಾ 2 ದಿವಸ ಅಕ್ಕರ ಮನೆಗೆ ಹೋಗಿ ಬರ್ಬೋದೇನೋ ಮರತಿ. ಎಂತ ಅಂತ ಜಗಳ ಮಾಡ್ತಿತ್ತು ಗುಬ್ಬೆ, ಅದು ಗೊತ್ತದ್ಯಾ? ಅಯ್ಯೋ ಅಪ್ಪ, ನೀವೊಬ್ರು. ನಾನು ಪುಟ್ಟಕ್ಕನ ಹತ್ರ ಹೇಳಿದ್ದು ಅವರಿಬ್ರು ಜಗಳ ಮಾಡ್ತಿದ್ದಾರೆ ಅಂತ. ಎಂತ ಜಗಳ ಮಾಡ್ತಿದ್ದೀರಿ ಅಂತ ನಂಗೂ ಗೊತ್ತಿಲ್ಲ. ಜಗಳ ಮಾಡ್ತಿರ್ಬೋದೇನೋ ಅಂತ ಹೇಳಿದ್ದು ಅಷ್ಟೇ. ಹೌದು ಅಷ್ಟೇ ಹೇಳಿದ್ದು, ಅದೇ ನೆನಪು. ಮಾತ್ರ ಎಂತ ಚೆನ್ನಾಗಿತ್ತು ಗೊತ್ತಾಪ. ಎಲ್ಲ ಸುತ್ತ ಕೂತಿದ್ದು. ಒಂದು ದಿವಸ ನಾವು ಹಂಗೆ ಮಾಡ್ಬೋದು. ನೀವು ಅಮ್ಮನ ಹಂಗೆ ಕರ್ಕೊಂಡೋದ್ರೆ ಅಮ್ಮ ಎಂತ ಜಗಳ ಮಾಡ್ತದೆ. ಇವತ್ತೇ ಹೋಗೋಣ. ಗುಬ್ಬಿ, ನೀವು ಉನುದೆ ಹೊಚ್ಚಾಕ್ ಕೊಡ್ಬೇಡ ಮಾರತಿ. ಎಲ್ಲಿಗೆ ಹೋಗದೆ? ಎಲ್ಲಿಗೂ ಇಲ್ಲಪ್ಪ, ಇಲ್ಲೇ ಹತ್ರ ಮಧ್ಯೆ ಸುಮಾರು ಚಕ್ಕೆ ಕುಂಟೆ ಎಲ್ಲ ಬೆಂಕಿ ಹಾಕಿ ಸುತ್ತ ಕೂತ್ಕೊಳ್ಳೋದು. ತಿನ್ನಕ್ಕೆಂತಾರು ತಂದ್ರು ಸೈ. ಚಿಪ್ಸ್ ತಗೋ ಬನ್ನಿ ಸಾಕಪ್ಪ, ಬೇರೆ ಅಂತ ಬೇಡ. ಬಾಳಕೆ ಚಿಪ್ಸ್ ತಂದ್ರೆ ಸಾಕು. ಎಷ್ಟು ಖುಷಿ ಇರ್ತದೆ ಗೊತ್ತಾ. ಎಂತಕ್ಕೋ ಪುಟ್ಟಕ್ಕ ಪಟಾಕಿಯನ್ನ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಫೋನ್ ಮಾಡಿ ಹೇಳೋಣ ಬೇಕಾರೆ, ಅವರು ಬರಲಿ. ಏಯ್, ಪುಟ್ಟಕ್ಕ ಪಟಾಕಿ ಅಣ್ಣಗೆ ಹೇಳೋದಾದ್ರೆ ಪುಳ್ಳಿಗೂ ಹೇಳ್ಬೇಕಪ್ಪ. ದೊಡ್ಡಕ್ಕೆ ಹೇಳ್ಬಿಡ್ತು ಕನ್ಸಲ್ಲಿ ಬಂದಿದ್ದ ಪುಳ್ಳು ಅಂತ. ಈಗ ಅವಂದೇ ನೆನಪಿಲ್ಲ ಇದಕ್ಕೆ. ಎಂತಾರು ಹೊಚ್ಚಾಕ್ ಕೊಡೋದಿದ್ರೆ ಹೊಚ್ಚಾಕ್ ಕೊಡ್ತಿದ್ದೆ. ಪುಳ್ಳುನು ಅವ್ರ ಜೊತೆ ಬರ್ತಾನೆ. ಏಯ್, ಹಂಗೆಲ್ಲ ಎಲ್ಲರನ್ನು ಕರಿತಾ ಇರಕ್ಕಾಗಲ್ಲ. ನಂಗೂ ಫ್ರೆಂಡ್ಸ್ ಅದಾರೆ ಸುಮಾರು ಜನ, ಅವರನ್ನ ಎಲ್ಲ ಕರಿಯಕ್ಕಾಗ್ತದ? ಬಾಳೆಕಾಯಿ ಚಿಪ್ಸಿಗೆ ರೇಟ್ ಜಾಸ್ತಿ ಆಗಿದೆ ಅಂತ ಅಪ್ಪ ಅವತ್ತು ಹೇಳಿದ್ದೇ ಇಲ್ಲ. ಬಂದ್ರೆ ಅವರಿಗೂ ಎಲ್ಲ ಕೊಡ್ಬೇಕು, ನಮ್ಗೆಲ್ಲ ಉಳಿತದೆ. ಎಷ್ಟು ತರ್ಬೇಕಾಗ್ತದೆ ಅಲ್ಲಿಗೆ? ಏನ್ ಬೇಡ, ಪಟಾಕಿಯನ್ನ ಪುಟ್ಟಕ್ಕ ಬಂದ್ರೆ ಸಾಕು. ಬೇಡ ಅಂದ್ರೆ ಅವರಿಗೂ ಬೇಡ, ನಾವೇ 4 ಜನ ಹೋಗೋಣ, ಚೆನ್ನಾಗಿರ್ತದೆ. ಅಲ್ಲ ನಮ್ಮ, ನೀನು ಅಪ್ಪ ನಾನು ಗುಂಡಣ್ಣ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಿತ್ತು. ಏನಮ್ಮ, ನೀ ಸುಮ್ಮನೆ ಕೂತಿದ್ ನೋಡಿದ್ರೆ ನಿಂಗೂ ಒಳಗಿಂದೊಳಗೆ ಮನ್ಸು ಅದೇನಲ್ಲ. ನೀ ಸಣ್ಣಕ್ಕಿರೋಷ್ಟೊತ್ತಿಗೆ ಇವನ್ನೆಲ್ಲ ಮಾಡಿದ್ದ? ಅಜ್ಜಿ ನಿಂಗೆ ಹಿಂಗೆಲ್ಲ ಮಾಡಕ್ ಬಿಟ್ಟಿದ್ರನಮ್ಮ? ನೀನೊಬ್ಳು ಸುಮ್ಮನೆ ಇರೇ ಮಾರತಿ. ನಿಂದೊಂದು ನನ್ನ ತಲೆ ಬಿಸಿ ನಂಗಾಗಿದೆ. ಮಳೆಗಾಲದ ಕೆಲಸ ಒಂದು ಆಗಲ್ಲ ಇನ್ನು. ಆ ಕಟ್ಗೆ ತಂದು ಹಾಕ್ತಾ ಬಲ್ ಬಿದ್ದದೆ. ಹೇಳ್ದೆ ಅತ್ಲಾಗ ನಿನ್ನೇನೆ ಕೂಡೋಣ ಅಂತ. ಬೇಡ ಇನ್ನೊಂದು ಬಿಸಿಲು ಒಣಗಲಿ ಅಂದರು. ಮಳೆ ಬಂತು, ಟಾರ್ಪಲ್ ಮುಚ್ಚಿದ್ರೆ ಅದಾರು ಆತಿತ್ತು, ಅದನ್ನು ಮಾಡಲ. ದೊರಗು ನೋಡು, ಗುಡ್ಸ್ ರಾಶಿ ಮಾಡಿಟ್ಟ ಒಳ್ಳೆ ಅದವೆ. ನನ್ನ ಗ್ರಾಚಾರಕ್ಕೆ ನಿನ್ನೆನೆ ಮಳೆ ಹೊಡಿಬೇಕನ್ನ ಆ ಥರ. ನಿನ್ನೆ ಒಂದಿನ ಬಿಟ್ಟಿದ್ರೆ ಇವತ್ತು ಹೇರಾಗಿರ್ತಿತ್ತು. ಎಂಥದೇ ನಾವು ಆ ಥಂಡಿ ದೊರಗ ತಂದು ಕೋಡ ರಾಶಿ ಹಾಕಿಟ್ರೆ ವರ್ಲು ಹಿಡಿತವೆ. ಏನು ಮಾಡೋದಂತ ನಾನು ಅದು ಜ್ಞಾನ ಮಾಡ್ತಿದ್ದೀನಿ. ನಿಂಗೊಬ್ಬಳಿಗೆ ಸುಮ್ಮನಿರು. ಅಯ್ಯೋ ಮಾರತಿ ಅಮ್ಮ, ಯಾವಾಗ ನೋಡಿದ್ರು ಹಿಂಗಿದ್ದೆ ಅಂತ ಹೇಳ್ತಿರ್ತೀಯ. ಅಜ್ಜಿನೂ ಇದನ್ನೇ ಮಾಡಿದ್ದೇನಲ್ಲ, ಬರೀ ಕೆಲಸ. ಕಟ್ಕಿ ಕಡೆ ಗುಡಿಸು, ಮನೆ ಒರೆಸು, ಅಡುಗೆ ಮಾಡು, ಪಾತ್ರೆ ತೊಳಿ, ದನ ಕಟ್ಟು, ಹಾಲು ಕರಿ, ತುಪ್ಪ ಕಾಸು, ಇಷ್ಟೇ, ಏನೂ ಇಲ್ಲ. ಅದಕ್ಕೆ ನೋಡು, ನಾನು ಹಿಂಗಿದ್ದೆಲ್ಲ ಕೇಳಿದ್ರೆ ನಿಂಗೆ ಎಂಥದ್ದು ಗೊತ್ತಿಲ್ಲ. ನಾಳೆ ಕಡಿಕೆ ನಾನು ಗಂಡನ ಮನೆಗೆ ಹೋದಾಗ ಅಲ್ಲೆಲ್ಲ ಕೇಳಿದ್ರೆ ನಿನ್ನ ಅಪ್ಪ ಅಮ್ಮ ಏನೇನು ಮಾಡಿದ್ರು, ನೀವೆಲ್ಲ ಏನೇನು ಎಂಜಾಯ್ ಮಾಡಿದ್ರೆ ಕೇಳಿದ್ರೆ ನಂಗೆ ಹೇಳಕ್ ಬೇಡ. ನಾನು ಕಡೆಗೆ ನಂಗೆ ಈಗ ಸುಮ್ಮನೆ ಕುತ್ಕೋಬೇಕಾಗ್ತದೆ ಗೊತ್ತಾನ? ಬೇಡಪ್ಪ, ನಾವು ಹಂಗಿದ್ದೇನಾರು ಒಂಚೂರು ಮಾಡಲೇಬೇಕು. ನಂಗೆ ನೆನಪಿಗೆ ಬೇಕು. ನಾವು ಮಾತ್ರ ಈ ಸತಿ ಮಾಡಲೇಬೇಕು. ಅಪ್ಪ, ಬಾಳೆಕಾಯಿ ಚಿಪ್ಸ್ ತರೋದು ನಿನ್ನ ಕೆಲಸ, ಉಳಿದೆಲ್ಲ ನಾ ಮಾಡ್ತೀನಿ. ಅಲ್ಲಿ ಹೆಂಗಿದ್ರು ಕಟ್ಟಿ ತಂದು ಹಾಕ್ತಾವ ಅದವಲ್ಲ, ಒಂದು ಕಟ್ಟಿ ಎಲ್ಲ ಸ್ವಲ್ಪ ರಾಶಿ ಹಾಕ್ತೀನಿ. ದೂರ ಎಲ್ಲೂ ಹೋಗದೆ ಇದ್ರೆ ಇಲ್ಲೇ ಮನೆ ಮುಂದೆ ಒಂಚೂರು ಸ್ವಲ್ಪ ಹೊತ್ತು ಚಿಪ್ಸ್ ತಿನ್ನೋದು, ತಲೆ ಕಾಸೋದು, ಇಷ್ಟೇ. ಮತ್ತೆ ಎಂಥದ್ದು ಇಲ್ಲ. ಎಲ್ಲ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಕಾಶ್ಮೀರಕ್ಕೆ, ಮೈಸೂರಿಗೆ, ಅಲ್ಲಿ ಎಂತೆಂಥದ್ದು ಜಾಗಕ್ಕೆಲ್ಲ ಹೋಗಿ ಬರ್ತಾರೆ ಮಧುರರೆಲ್ಲ. ಗೊತ್ತಲ್ಲ, ರಾಜ್ಯದಲ್ಲಿ ಟೀಚರ್ ನಿಲ್ಸಿ ಕೇಳ್ತಾರಲ್ಲ ಎಲ್ಲೆಲ್ಲಿಗೆ ಹೋಗಿದ್ರಿ ಅಂತ ಎಲ್ಲ ಹೇಳ್ತಾರೆ. ಅಂತ ಇದನ್ನಾರು ಹೇಳಕ್ ಬೇಡ. ಯಾವ್ದಾರು ದೊಡ್ಡ ಊರಿನ ಹೆಸರು ಹೇಳಿ ಹಿಂಗ್ ಮಾಡಿದ್ದು ಅಂತೀನಿ. ಅವ್ರಿಗೆ ನೋಡಕ್ ಬರ್ತಾರ? ಪ್ಲೀಸ್ ಅಪ್ಪ, ಪ್ಲೀಸ್
ಇಲ್ಲಪ್ಪ. ಅಲ್ಲ ಗುಬ್ಬಿ, ಅದು ಎಷ್ಟು ಮಾತಾಡ್ತೀಯ ಮಾರತಿ ನೀನು? ಇವನ್ನೆಲ್ಲ ಕೊಲ್ತಿದ್ದೆಲ್ಲಿ ಅಂತ. ನಮ್ಮ ಅಕ್ಕೇನು ಹಿಂಗೆ ಮಾತಾಡಲ್ಲ. ಪುಟ್ಟಕ್ಕೆ ಬಿಡು, ಅದು ಮತ್ತೂ ಮಾತು ಕಮ್ಮಿ. ಕೊಲ್ತ್ರೆ ನೀನು ಅಮ್ಮನ ಹತ್ರನೇ ಕಲ್ತಿರ್ತೀಯ. ಯಾರ ಹತ್ರನಾರು ಕಲೀಲಿ, ನಾ ಮಾತಾಡಿದ್ದು ನಿಮ್ಗೆ ಅರ್ಥ ಆಗ್ತಾದೆಯಲ್ಲ. ಚಿಪ್ಸ್ ತತ್ತೀರಾ ಎಂತ ಮಾಡ್ತೀರಿ ಹೇಳಿ? ಹೂನೇ ಮಾರತಿ, ಚಿಪ್ಸ್ ತತ್ತೀನಿ. ಇದು ಬೆಂಕಿ ಗಿಂಕಿ ಎಲ್ಲ ಹೆರ್ಗೆ ಹಾಕೋಕ್ಕಾಗಲ್ಲ. ಸುಮ್ಮನಿದ್ಬಿಡಿ. ಯಾರು ನಗಾಡ್ಯಾರು ಮಾರತಿ? ಹಳ್ಳಿ ಮನೇಲಿ ಇದ್ಕೊಂಡು ಮನೆ ಮುಂದೆ ಬೆಂಕಿ ಹಾಕಿಂಡು ಚಳಿ ಕಾಸ್ತೀವಿ ಅಂದರೆ ಹಂಗೆ ಮನೆ ಮುಂದೆ ಬೆಂಕಿ ಹಾಕೋ ದಿನವೇ ಬೇರೆ. ಹಂಗೆ ಸುಮ್ಮನೆ ಎಲ್ಲ ಆ ಥರ ಹಾಕಬಾರ್ದು. ಚಿಪ್ಸ್ ತಂದು ಕೊಡ್ತೀನಿ. ನಿಂಗೇನು ಚಳಿ ಕಾಸ್ಬೇಕು, ಚಿಪ್ಸ್ ತಿನ್ಬೇಕು ಅಷ್ಟೇ ಸಹಿಯಲ್ಲ. ಮನೆ ಒಳಗೆ ಬೆಂಕಿ ಹಾಕಿ ಕೇಳಿ, ಒಲಿಗಮ್ಮ ಬೆಂಕಿ ಹಾಕ್ತದಲ್ಲ, ಅಚಿಗಿಚ್ಚಿಗಿಬ್ಬರು ಕೂತ್ಕೊಳ್ಳಿ, ಚಿಪ್ಸ್ ತಿನ್ನಿ, ಚಳಿ ಕಾಸಿ. ಬೇಕಾದ್ರೆ ಬೆಂಕಿ ಒಂಚೂರು ಹಿಂದಕ್ಕೆ ಎಳ್ಕೊಳ್ಳಿ. ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಅದೇನೋ ಮಾತಾಡ್ತದೆ ಅಂತ ಹೇಳಿ ನೀವು ಹಾಗೆ ಹೇಳ್ತೀರಲ್ಲ. ಏನು ಪೂರ್ತಿ ಅದು ಹೇಳ್ದಂಗೆ ಕುಡಿಬೇಕಾ? ಈಗ ಅವನು ಅದನ್ನಲ್ಲ ಹಾಗೆ ಹೇಳ್ತಾನೆ. ಈಗ ಹಿಂಗೆ ಇಲ್ಲಿ ಕಳಿಸ್ಕೊಳ್ಸೋದು, ಆಮೇಲೆ ಅಲ್ಲೇ ಹೊತ್ತಿಗೆ ಸೀತತ್ತಿಗೆ ಓಳ್ ಬರಬೇಕು. ಗುಂಡಪ್ಪಣಯ್ಯ ಅವ್ರು ಬೈದೆ ಬಿಡ್ತಾರಾ ಈ ಥರ ಮಾಡ್ತಾ ಇದ್ರೆ? ಅಯ್ಯೋ ಅಮ್ಮ, ನೀ ಯಾಕೆ ತರಬೇಡ ಮಾರತಿ. ಇಷ್ಟು ಹೇಳಿದ್ರೆ ಒಂಚೂರು ಅಯ್ಯೋ ಪಾಪ ಆಸೆ ಪಡ್ತದಲ್ಲ ಮಗಳು ಅಂತ ಹೇಳಿ ಅನ್ಸಲ್ಲ ನಿಂಗೆ? ಇನ್ನು 4 ದಿನಕ್ಕೆ ಹೋಗ್ತೀನಿ ಅಲ್ಲಿಗೆ. ಆಮೇಲೆ ಏನಾದ್ರು ಹತ್ರ ಕೇಳಕ್ ಬರ್ತೀವ? ಆಮೇಲೆ ಫೋನ್ ಮಾಡ್ಕೊಂಡು ಏನು ಹೇಳೋದು ನೋಡ್ರಿ ಸಾಕು. ನೆನ್ಪಾತದೆ ಕಣೆ ಮಗನೇ, ನೆನ್ಪಾತದೆ ಅಂತ ಬರೀ ಸುಳ್ಳಿಕಾರು ಹೇಳೋದೇನ ನೀನು? ಹಂಗಷ್ಟು ಆಸೆ ಇದ್ದಳಾದ್ರೆ ಈಗ ಈಗ ಸಣ್ಣ ಸಣ್ಣ ಆಸೆ ಎಲ್ಲ ಒಂಚೂರು ಈಡೇರ್ಸಕ್ಕಾಗಲ್ಲ ನಿಂಗೆ. ಇನ್ನು ಯಾವಾಗ ಎಂತ ಕೇಳಕ್ ಬರ್ತೀನಿ ಅಮ್ಮ ನಾನು? ಈಗ 8ನೇ ಕ್ಲಾಸ್ ಏನು 10ನೇ ಕ್ಲಾಸ್ ತನಕನೂ ಅಲ್ಲೇ ಓದೋದು ಅತ್ತೆ ಮನೇಲಿ ಅಂತ ಹೇಳಿಯ, ಅದಾತ. ಆಮೇಲೆ ಬಂದ ಕೂಡಲೇ ಕಾಲೇಜಿಗೆ ಹೆಂಗೂ ಹೊರಗಡೆ ಇರೋದಾತು. ಎಲ್ಲಿ ಯಾವಾಗ ಇಷ್ಟು ಬರೋಕ್ಕಾಗಲ್ಲ. ಕಾಲೇಜಿಂದ ಬಂದ ಕೂಡಲೇ ಕೆಲ್ಸಕ್ಕೆ ಸೇರೋದಾತು. ಅವಾಗ ನೀ ಕರೆದ್ರೂ ಬರಲ್ಲ ನಾನು. ಆಮೇಲೆ ಹೆಂಗೂ ಮದುವೆ ಮಾಡ್ಕೊಡ್ತೀಯ. ನಾ ಬರ್ಬೇಕು ಅಂದ್ರೂ ಗಂಡು ಬರಕ್ ಬಿಡಲ್ಲ. ಈಗ ನೀವು ಹೋಗ್ಬೇಕು ಅಂದ ಕೂಡಲೇ ಅಪ್ಪ ಕಳಿಸ್ತಾರ ನಿನ್ನ? ಹಂಗೆಯ ಎಲ್ಲ ಇದ್ದಿದ್ದೆ ಮಾರತಿ ಅಮ್ಮ. ಈಗಲಾರು ಒಂಚೂರು ಏನಮ್ಮ ಆಸೆ ಪಡ್ತೀನಿ ಅದನ್ನ ಒಂಚೂರು ಮಾಡಕ್ ಬಿಡು ಮಾರತಿ. ಅಯ್ಯೋ ಮಗನೇ, ಅದು ಏನು ಮಾತಾಡ್ತೀಯೇ? ಇರಲಿ ಬಿಡು. ನಿಂಗೆ ಎಂತ ಬೇಕೋ ಎಲ್ಲ ತಂದು ಕೊಡ್ತೀನಿ. ನೀನು ಅಮ್ಮನೇ ಅಂತ ಕೇಳೋದು ನೀನು? ಸುಮ್ಮನಿರು. ನಿಂಗೆ ಬೇಕಾಗಿದ್ದೆಲ್ಲ ತಂದು ಕೊಡ್ತೀನಿ ನಾನು. ಅಪ್ಪ ನನಗೆ ಅವಳಿಗೆ ತಂದು ಕೊಟ್ಟರೆ ನನಗೂ ತಂದು ಕೊಡಬೇಕು. ಏನು ತಂದು ಕೊಟ್ಟರು 2 ಬೇರೆ ಬೇರೆನೇ ಪ್ಯಾಕ್ ಮಾಡಿಸಿ ಬಂದು ಕೊಡಬೇಕು. ಅದು ಮತ್ತೆ ಸರಿ ಪಾಲ್ ಮಾಡೋದೇ ಇಲ್ಲ. ಬಂದ್ಬಿಟ್ಟ ಈಗ ಕೇಳಕ್ಕೆ? ನಾನೆಲ್ಲಕ್ಕೆ ಸಮ್ಮಾಡಿಟ್ಟು ಕೂಡಲೇ ಪಾಲ್ ಕೇಳಕ್ ಮಾತ್ರ ಬರ್ತೀಯ. ನಂಗೂ ಬೇಕು, ಅದು ಬೇರೆ ಬೇರೆನೇ ಪ್ಯಾಕ್ ಮಾಡ್ಸಿ ಬಂದು ಕೊಡ್ಬೇಕಂತೆ. ಇದಷ್ಟೇ ಅಮ್ಮ ಹೇಳ್ತು ನೋಡು. ಅವೇನು ಕೇಳಲ್ಲ, ನೀನ್ ಮಾತ್ರ ಕೇಳ್ತೀಯ ಅಂತ. ಕೆಟ್ಟ ಮಾತೆಲ್ಲ ನಂಗೆ ಸಿಕ್ಕಪುರ್ತಿ ನಿಂಗೆ ಸಿಕ್ಬೇಕು. ಬೇಡ, ನಿಂಗೆ ಬೇಕಾದ್ರೆ ನೀನೇ ಕೇಳ್ತಿಬೇಕು. ನಾನು ಅಪ್ಪನ ಹತ್ರ ಕೇಳ್ತಿದ್ದೇನೆ, ನೀನು ಅಮ್ಮನ ಹತ್ರ ಕೇಳಿ ತರಿಸ್ಕ. ಎಂತ ಬೇಕಾದ್ರೆ ತರಿಸ್ಕ. ಬೇರೆ ಬೇರೆ ಯಾಕಂತೆ ಪಾಲ್ ಮಾಡ್ಕೊಡಪ್ಪ. ಏನಿಲ್ಲ, ಪಾಲು ಇಲ್ಲ, ಪಚ್ಚಡಿನೂ ಇಲ್ಲ. ಅಮ್ಮ ನೋಡೆ ಅಮ್ಮ, ಅಲ್ಲೇ ಎಂತ ತಂದ್ರೆ ಹಿಂಗೆ ಮಾಡ್ತದೆ ಇದು. ನಾನೇನು ಬೇಡ ಅಂತ ಹೇಳಿದ್ನ? ನಾನು ಮಾತಾಡೋಕ್ಕೆ ಬಿಡಲ್ಲ, ಪೂರ್ತಿ ಮಾತಾಡ್ಕಿತ್ತದೆ. ಈಗ ನಾನು ಹೇಳಿದ್ದು ನಿಂಗಿಲ್ಲ ಅಂತದೆ. ಎಲ್ಲದನ್ನ ಹಿಂಗೆ ಮಾಡೋದು. ಯೋ ಮರಯ್ಯ ಗುಂಡಣ್ಣ, ಸ್ವಲ್ಪ ಸುಮ್ಮನೆ ಇರು. ತಿನ್ನೋದಾದ್ರೆ ತಿನ್ಬೋದು ಮರಯ್ಯ. ನಾನು ಸುಮ್ಮನೆ ಹೇಳಿದಷ್ಟೇ. ಸಂದಕ್ಕೂ ಯಾವಾಗ್ಲಾರು ನಿಂಗೆ ಕೊಡ್ತೆ ತಿಂದಿನ ನಾನು? ನೀನು ಕೊಡ್ದಿದ್ರೆ ಅಮ್ಮ ಬಿಟ್ಟು ಬಿಡ್ತದ? ಚೂರು ಆಸೆ ಇಲ್ಲ ಮರಯ್ಯ ನಿಂಗೆ. ನೀನಾದ್ರೂ ಯಾವಾಗ್ಲೂ ಮದುವೆ ಆಗಿ ಮಕ್ಕಳಾಗಿ ವಯಸ್ಸಾಗ ತನಕ ಇದೇ ಮನೇಲಿ ಇರ್ತೀಯ. ಎಷ್ಟು ಬೇಕಾದ್ರೂ ತರಿಸಿ ತಿನ್ಬೋದು. ನಾನೇನಿಲ್ಲ ಇರ್ತೀನ? ಸ್ವಲ್ಪ ವರ್ಷ ಹೋಗ್ತೀನಪ್ಪ ಬೇರೆ ಮನೆಗೆ. ಸಾಕು ನಿಲ್ಸೆ. ಅವಾಗಿಂದ ನೋಡ್ತಿದ್ದೀನಿ ಏನು ಮಾತಾಡೇ ಆಡ್ತದೆ. ಭಾಳ ಅಧಿಕ ಪ್ರಸಂಗ ಮಾತಾಡೋದು ಕಲ್ತೀಯ ನೀನು. ನಿಂಗೆ ಯಾರು ಹೇಳಿದ್ರೆ? ಈಗ ಮದುವೆ ಮಾಡಿ ಕಳಿಸ್ತಾರೆ ನಿನ್ನ ಅಂತ ನಿಂಗೆ ಹೇಳಿದ್ಯಾರ? ಮಾಡೋ ಕೆಲಸ ಮಾಡ್ಕೆ ಫಸ್ಟ್. ಅಯ್ಯ ಅಮ್ಮ, ಅದನ್ನೆಲ್ಲ ಹೇಳ್ಬೇಕಾ? ಗೊತ್ತಾಗ್ತದೆ. ನಾನು ಕೇಳಿಸ್ಕೊಂಡಿನಲ್ಲ ಅತ್ತೆ ಮನೇಲಿ. ಈಗ ಪುಟ್ಟಕ್ಕೆ ಮದುವೆ ಮಾಡ್ಬೇಕು ಅಂತ ಹೇಳೆಲ್ಲ ಮಾತಾಡಲ್ಲ. ಇನ್ನು ಸ್ವಲ್ಪ ವರ್ಷ ನಂಗೂ ಮದುವೆ ಮಾಡ್ಬೇಕಂತ ಮಾತಾಡ್ತೀರಿ. ನಂಗೂ ಒಂದೊಂದ್ಸತಿ ಎಂತ ಅನ್ಸದ್ ಗೊತ್ತಾ? ಓದಿ 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 ಬೇಜಾರಾಗಿರ್ತದಲ್ಲ. ಅಯ್ಯೋ, ಇವತ್ತು ಯೂನಿಟ್ ಟೆಸ್ಟ್, ಇವತ್ತು ಮಂತ್ಲಿ ಟೆಸ್ಟ್, ಇವತ್ತು ಮಿಡ್ ಟರ್ಮ್ ಎಕ್ಸಾಮ್. ಅಯ್ಯೋ, ಆ ಪಾಠ ಈ ಪಾಠ ಓದು ಬರೀ ಕಲಿ ಸಾಕಾಗೋತದೆ. ಎಂಥದ್ದು ಬೇಡ ಅತ್ಲಾಗ ಸುಮ್ಮನೆ ಇದ್ದು ಮದುವೆ ಹೋಗೋದೇನು ಅಂತ ಕಾಣ್ತದೆ. ಬಾರಿಸ್ಬಿಡ್ತೀನಿ ಈಗ.
ಮತ್ತೆ ಅದನ್ನೇ ಹೇಳ್ತಾ ಇದ್ರೆ. ಅಲ್ಲ, ಅದೇನು ಸುಳ್ಳು ಹೇಳ್ತಾ ಇದೆಯೇನೆ. ಯಾವತ್ತಿದ್ರೂ ಮದುವೆ ಆಗೋದಪ್ಪ, ಅದನ್ನೇ ಹೇಳ್ತಾ ಇದೆ. ಧೈರ್ಯದಲ್ಲಿ ಹೇಳ್ತಾ ಇದೆಯಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಹಾಂ ಖುಷಿ ಪಡಿ. ನೀವು ಖುಷಿ ಪಡದೆ ಏನು ಮಾಡ್ತೀರಿ? ಹಂಗೆ ಹೇಳಬೇಡ. ನೀನು ಮಾಡ್ಬೇಕಾಗಿರೋ ಕೆಲಸ ಸುಮಾರು ಅದೇ, ಓದಬೇಕು ಬರೀಬೇಕು, ಅದನ್ನೆಲ್ಲ ಹೇಳಬೇಡಿ. ಮಗಳು ಹೇಳ್ತದೆ, ನೀವು ಅಲ್ಲೇ ಕೂತ್ಕೊಳ್ಳಿ. ಇಲ್ಲೇ ಅಮ್ಮ, ನೀ ಸಿಟ್ಟು ಮಾಡ್ಕೋಬೇಡ. ಸುಮ್ಮನೆ ಹೇಳಿದ್ದಷ್ಟೇ ನಾನು. ನಂಗೂ ಆಸೆ ಅದೆಯಪ್ಪ, ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೋಬೇಕು ಅಂತ. ಮಾತು ಕಡೆಗೆ ಈಗಿನ ಅಪ್ಪನ ಹತ್ರ ಕೇಳ್ತೀಯ ನೋಡು, ಅತ್ತೆ ಮಾವನ ಹತ್ರ ಕೇಳ್ತಾರೆ ನೋಡು, ನಂಗೆ 10 ರೂಪಾಯಿ ಕೊಡಿ, ನಂಗೆ 100 ರೂಪಾಯಿ ಕೊಡಿ, ಅದಕ್ಕೆ ಬೇಕು ಇದಕ್ಕೆ ಬೇಕು. ಅಯ್ಯೋ, ಅವ್ರ ಹತ್ರ ಬಯಸ್ಕೊಳ್ಳೋದು ಬೇಡಪ್ಪ. ನಾ ಆ ಥರ ಎಲ್ಲ ಕೇಳಲ್ಲ. ನಾನು ದೊಡ್ಡ ಕೆಲಸಕ್ಕೆ ಸೇರಿ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೋತೀನಿ. ಅಲ್ಲ ಗುಬ್ಬಿ, ಇದು ಇಲ್ಲ ಅದು ಇಲ್ಲ, ಪುರಾಣ ಮಾಡಿ ಸಾಕು. ಹೇಳಿ, ಹೇಳ್ತೀನಿ.